ಶಾಲೆಗೆ ಬಂದ ಮಕ್ಕಳಲ್ಲಿ ಶ್ರದ್ಧಾ ಭಕ್ತಿ, ಗೌರವಿಸುವ ಗುಣವನ್ನ ಮತ್ತು ಸಂಸ್ಕೃತಿಯನ್ನ ಕಲಿಸುವ ಉದ್ದೇಶದಿಂದ ತಂದೆ ತಾಯಿಗಳ ಪಾದ ತೊಳೆದು ಪುಷ್ಪಾರ್ಚನೆ ಮಾಡಿ ಆರತಿ ಬೆಳಗಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆಯುವ ಕಾರ್ಯಕ್ರಮ ಪೇರೆಂಟ್ಸ್ ಬ್ಲೆಸ್ಸಿಂಗ್ ಡೇ ಅದ್ದೂರಿಯಾಗಿ ನಡೆಯಿತು. ಅಂಕೋಲ ತಾಲೂಕಿನ ಬಳಲೆಯ ಅಪರ್ವ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಪಾಲಕರು ಪಾಲ್ಗೊಂಡು ತಮ್ಮ ಮಕ್ಕಳು ತಮಗೆ ಪೂಜೆ ಸಲ್ಲಿಸಿ ಗೌರವಿಸುತ್ತಿರುವಾಗ ಅವರನ್ನ ಆಶೀರ್ವದಿಸಿ ಹರಸಿ ಹಾರೈಸಿದ್ರು. ಸೌಹಾರ್ದತೆಯ ಸಂಕೇತ ಎನ್ನುವಂತೆ ಪ್ರತಿಯೊಬ್ಬ ಪಾಲಕರನ್ನ ಪೀಠದಲ್ಲಿ ಕುಳ್ಳಿರಿಸಿ ಮಕ್ಕಳಿಂದ ಅವರಿಗೆ ನಮಸ್ಕರಿಸಿ ಪೂಜೆ ಸಲ್ಲಿಸಿ ಈ ದಿನವನ್ನ ತಂದೆ ತಾಯಿಗಳು ಆಶೀರ್ವದಿಸುವ ದಿನವನ್ನಾಗಿ ಆಚರಿಸಿ ಜನ ಮೆಚ್ಚುವಂತೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಪತ್ರಕರ್ತ ಸುಭಾಷ್ ಕಾರ್ಯಬೈಲ್ ಮಾತನಾಡಿ, ಚಿಕ್ಕವರಿರುವಾಗಲೇ ಸಂಸ್ಕಾರವನ್ನ ರೂಢಿಸಿದಾಗ ಮುಂದೆಯೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬದುಕಲು ವಿದ್ಯಾರ್ಥಿಗಳಿಗೆ ಸಹಕಾರವಾಗುತ್ತದೆ ಎಂದರು. ನಮ್ಮ ದೇಶ ಸಂಸ್ಕೃತಿಯ ಸೊಗಡಿನಲ್ಲಿ ಬಂದಂತಹ ದೇಶ. ಈ ದೇಶದಲ್ಲಿ ನಾವು ಒಂದು ಆಚರಣೆಯನ್ನ ಪ್ರಾರಂಭಿಸಬೇಕು. ಅದು ಶಾಲಾ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಜಾತಿ ಧರ್ಮವನ್ನು ಹೊರತುಪಡಿಸಿ ಎಲ್ಲರೂ ಒಂದು ಎನ್ನುವಂಥ ಸಂದೇಶದ ಮೂಲಕ ತಂದೆ ತಾಯಿಗಳನ್ನು ಗೌರವಿಸಬೇಕು ಎನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಅಪೂರ್ವ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಬಳಲೆಯವರು ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಇಲ್ಲಿ ಬೆಳೆಸಿದ್ದಾರೆ. ಇಲ್ಲಿ ಶಿಕ್ಷಕರು, ಪಾಲಕರು, ಪೋಷಕರು, ವಿದ್ಯಾರ್ಥಿಗಳು ಒಂದಾಗಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಜೊತೆಯಲ್ಲಿ ಆಡಳಿತ ಮಂಡಳಿ ಸಹ ಕೈ ಜೋಡಿಸಿದೆ. ನಿವೃತ್ತ ಶಿಕ್ಷಕ ಬೊಮ್ಮಯ್ಯ ನಾಯಕ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತಂದೆ ತಾಯಿಗಳನ್ನ ಗೌರವಿಸುವ ಸಂಸ್ಕೃತಿಯನ್ನ ಕಲಿಸಬೇಕು ಎಂದರು. ಪ್ರೌಢಶಾಲಾ ನಿವೃತ್ತ ಮುಖ್ಯಾಧ್ಯಾಪಕ ವಾಸುದೇವ್ ನಾಯಕ್, ಸ್ಥಳಾವಕಾಶ ನೀಡಿರುವ ದಿನೇಶ್ ನಾಯಕ್ ವಿದ್ಯಾರ್ಥಿಗಳಿಗೆ ಆಶೀರ್ವದಿಸಿ ಮಾತನಾಡಿದ್ರು. ವಿದ್ಯಾರ್ಥಿ ಪಾಲಕರಾದ ಉಮೇಶ್ ಶೇಟ್, ಶಿಕ್ಷಕಿ ಶೈನಾ ಖಾನ್ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಶಿಕ್ಷಕ ಮಂಜುನಾಥ್ ಗೌಡ ಕಾರ್ಯಕ್ರಮ ನಿರ್ವಹಿಸಿದ್ರು. आज के इस प्रोग्राम को करने का मेन रीज़न है कि आजकल के बच्चे माँ बाप और हम घर से बहुत दूर हो रहे हैं. उनके बीच की बॉन्डिंग को बढ़ाने के लिए ये प्रोग्राम को हम लोग आज स्कूल में यहाँ पर मना रहे हैं. इसकी वजह से आज क्या हो रहा है, माँ बाप और बच्चों के बीच में एक प्यार का संबंध बढ़ रहा है. उन लोगों को समझ में आ रहा है कि माँ बाप को कैसे रिस्पेक्ट करना चाहिए, कैसे अपने प्रॉब्लम्स को माँ बाप के साथ शेयर करना चाहिए. ये सब हम लोग यहाँ पर इंफॉर्मेशन दे रहे हैं बच्चों को. करावली मुंजाव डिजिटल न्यूज़, सुभाष कार्यबैल, अंकोला. पूर्व इंग्लिश मीडियम हायर स्कूल ಬಳಲೆ ಇವರೊಂದು ವಿಶೇಷ ಕಾರ್ಯಕ್ರಮ ಇಟ್ಟುಕೊಂಡಿದ್ದಕ್ಕೆ ನಮಗೆ ತುಂಬ ಖುಷಿಯಾಯಿತು. ಮತ್ತು ಜನರಿಗೆ ಮತ್ತು ನಮ್ಮ ಮಕ್ಕಳಿಗೆ ಒಂದು ನಮ್ಮ ಸಂಸ್ಕೃತಿಯ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಂಗಾಯಿತು. ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ. ಇವತ್ತು ಅಪೂರ್ವ ಶಾಲೆಯಲ್ಲಿ ಪೇರೆಂಟ್ಸ್ ಬ್ಲೆಸ್ಸಿಂಗ್ ಡೇ ಅಂತ ಇತ್ತು. ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಬೆಳಿಗ್ಗೆ ಎದ್ದಿದ್ದೆ ಹೇಗೆ ಒಂದು ಕೈ ಮುಟ್ಕೊಂಡು ನೆಲಕ್ಕೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಹೇಗೆ ಇರಬೇಕು. ಮತ್ತು ಈಗ ಎಲ್ಲದಕ್ಕಿಂತ ಮೇಲು ಅಂದರೆ ಒಂದು ಅಪ್ಪ ಅಮ್ಮ ಮೊದಲು ಬರೋದು, ಆಮೇಲೆ ಗುರುಗಳು. ನಮ್ಮ ಸಂಸ್ಕೃತಿನ ಈಗಿನ ಮಕ್ಕಳಿಗೆ ಹೋಗ್ತಾ ಬರೀ ಮೊಬೈಲು ಅದು ಇದು ಅಂತಂದರೆ ಎಲ್ಲ ಕಳೆದೋಗಿದೆ. ಈ ಥರ ಒಂದು ದಿವಸ ಏನಾದರೂ ಒಂದು ಮಾಡ್ತಿರೋದ್ರಿಂದ ಮಕ್ಕಳಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಏನಕ್ಕೆ ಮಾಡ್ತಾರೆ, ಹೇಗೆ, ಏನು ಕಾಲು ಮುಟ್ಟಬೇಕು, ಏನು ಕೈ ಮುಟ್ಟಬೇಕು, ಏನು ದೇವರು, ಅಪ್ಪ ಅಮ್ಮ ಅಂದರೆ ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಸಿಗುತ್ತೆ. ಮಹಾಶಿವರಾತ್ರಿಯ ಅಂಗವಾಗಿ ಇಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಕಾರವಾರ ನಗರದಲ್ಲಿ ಭವ್ಯ ಶಿವ ಸಂದೇಶ ರಥಯಾತ್ರೆ ಜರುಗಿತು. ಕಾರವಾರ ನಗರದ ಹಳೆ ಕೆಎಚ್ಬಿ ಕಾಲೋನಿಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಕಾಲ್ನಡಿಗೆಯಿಂದ ಪ್ರಾರಂಭವಾದ ಶಿವ ಸಂದೇಶ ರಥಯಾತ್ರೆ ಗೋಲ್ಡನ್ ಬೇಕರಿ, ಬಸ್ ಡಿಪೋ, ಹಿಂದೂ ಹೈಸ್ಕೂಲ್, ಸವಿತಾ ಸರ್ಕಲ್, ಗಣಪತಿ ದೇವಸ್ಥಾನ, ಕಾರವಾರ ಬಸ್ ನಿಲ್ದಾಣ, ಕೋಡಿಬೀರ ಆರ್ಚ್, ಶಿವಾಜಿ ಸರ್ಕಲ್, ಡಾಕ್ಟರ್ ಪಿಕಳೆ ರಸ್ತೆ, ಮಾಲಾದೇವಿ ಮೈದಾನ, ಮಾರಿಯಾನಗರ ಮಾರ್ಗವಾಗಿ ಮರಳಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ತಲುಪಿತು. ನಂತರ ಇಲ್ಲಿಂದ ಶಿರವಾಡದ ಶೆಜ್ಜೇಶ್ವರ ದೇವಸ್ಥಾನದವರೆಗೆ ಶಿವ ಸಂದೇಶ ಬೈಕ್ ರ್ಯಾಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರದ ಸಂಚಾಲಕಿ ಕವಿತಾ ಅಕ್ಕನವರು,
ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಈ ವರ್ಷ 90ನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವವನ್ನ ಆಚರಣೆ ಮಾಡಲಾಗುತ್ತಿದೆ. ಶಿವ ಎಂದ್ರೆ ಯಾರು, ಜಾಗರಣೆಯ ಸತ್ಯವಾದ ಅರ್ಥವೇನು, ಉಪವಾಸ ಎಂದ್ರೇನು ಎಂಬ ಬಗ್ಗೆ ಅರಿವು ಮೂಡಿಸಲು ಶಿವ ಸಂದೇಶ ರಥಯಾತ್ರೆ ನಡೆಸಲಾಗಿದೆ. ಫೆಬ್ರವರಿ 15ರಂದು ಶಿರವಾಡದ ಶೆಜ್ಜೇಶ್ವರ ದೇವಸ್ಥಾನದಲ್ಲಿ ಸಹಸ್ರಲಿಂಗ ದರ್ಶನ ಬೆಳಗಿನಿಂದ ರಾತ್ರಿಯವರೆಗೆ ನಡೆಯಲಿದೆ. ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ನಡೆಯಲಿದೆ. ಸೋಮವಾರದಿಂದ ಉಚಿತ ಧ್ಯಾನ ಶಿಬಿರವನ್ನ ನಮ್ಮ ಕೇಂದ್ರದಲ್ಲಿ ನಡೆಸಲಾಗುತ್ತದೆ ಎಂದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ 90ನೇ ಶಿವರಾತ್ರಿ ಅಂಗವಾಗಿ ಕೇಕ್ ಕತ್ತರಿಸಿ ಪ್ರಸಾದ ವಿತರಿಸಲಾಯಿತು. ರಥಯಾತ್ರೆಯಲ್ಲಿ ರಕ್ಷಣೆಯ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಡೊಳ್ಳು ಕುಣಿತ ತಂಡದ ಸದಸ್ಯರನ್ನ ಈಶ್ವರೀಯ ಸನ್ಮಾನ ಮಾಡಲಾಯಿತು. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಈ ವರ್ಷ 90ನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಗರದಾದ್ಯಂತ ಎಲ್ಲ ಕಡೆ ಶಾಂತಿ ಯಾತ್ರೆ ಅಂದರೆ ಶಿವಲಿಂಗ ರಥಯಾತ್ರೆಯನ್ನು ನಾವು ಆಯೋಜನೆ ಮಾಡಿದ್ವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಶಿವರಾತ್ರಿ, ಶಿವ ಅಂದರೆ ಯಾರು, ಜಾಗರಣೆ ಅಂದರೆ ಸತ್ಯವಾದ ಅರ್ಥ ಏನು, ಉಪವಾಸ ಅಂತಂದರೆ ಶಿವನ ಸಮೀಪ ನಮ್ಮ ಮನಬುದ್ಧಿಯಿಂದ ವಾಸ ಮಾಡುವಂಥದ್ದು, ಸತ್ಯವಾದ ಜಾಗರಣೆ ಅಂದರೆ ವಿಕಾರಗಳಿಂದ, ಪಂಚವಿಕಾರಗಳಿಂದ, ಕೆಟ್ಟದರಿಂದ ನಾವು ಜಾಗೃತರಾಗಿರುವಂಥದ್ದೇ. ಗೋಕರ್ಣ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಹಲೋಗ್ರಾಫಿ ವಿವಿಧ ಶಿವಲಿಂಗಗಳ ದರ್ಶನದ ಉದ್ಘಾಟನೆ ವೇದ ಘೋಷದೊಂದಿಗೆ ನೆರವೇರಿತು. ಶಿವಲಿಂಗಗಳ ದರ್ಶನ ಉದ್ಘಾಟಿಸಿದ ವೇದಮೂರ್ತಿ ಉದಯ್ ಮಯ್ಯರ್ ಮಾತನಾಡಿ, ಈಶ್ವರನ ಅನುಗ್ರಹ ಎಲ್ಲರ ಮೇಲೆ ಇರಲಿ, ಲೋಕ ಕಲ್ಯಾಣದ ಕಾರ್ಯ ಇನ್ನೂ ಹೆಚ್ಚು ನೆರವೇರುವಂತಾಗಲಿ ಎಂದು ಆಶಿಸಿದ್ರು. ಉಪಸ್ಥಿತರು ಗಣ್ಯರೇ ನಮಸ್ಕರಿಸುತ್ತಾ ಎರಡು ಮಾತನಾಡಲಿಕ್ಕೆ ಬಯಸ್ತೇನೆ. ಸಭೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಅದು ಯಶೋಧಕ್ಕಾಗಿ ತಗೊಂಡು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನನಗೆ ಬಂದು ಕರೀತಾ ಇದ್ದಾರೆ. ನನಗೆ ಟೈಮ್ ಇಲ್ಲದೆ ಬರ್ಬೇಕಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಖುಷಿಯಾಯಿತು. ಒಳ್ಳೆ ಈಶ್ವರನಿಂದ ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಕೇಳಿದೆ ಈಗ. ಮುಖ್ಯ ಅತಿಥಿಯಾಗಿದ್ದ ಲಯನ್ಸ್ ಕ್ಲಬ್ ಅಧ್ಯಕ್ಷ ನಾಗರಾಜ್ ಹನೇಹಳ್ಳಿ, ಭಾರತೀಯ ಸನಾತನ ಸಂಸ್ಕೃತಿ ಇಡೀ ವಿಶ್ವದಲ್ಲೇ ಔನ್ನತ್ಯವಾದುದು, ನಮ್ಮ ಹೆಮ್ಮೆಯ ಭಾರತದ ಇತಿಹಾಸ ನೆನಪಿಸಿದ್ರು. ಇನ್ನೋರ್ವ ಅತಿಥಿ ನಿವೃತ್ತ ಡಿಎಫ್ಒ ರವೀಂದ್ರ ಎಚ್ ನಾಯ್ಕ್ ಮಾತನಾಡಿ, ಯೋಗ ಧ್ಯಾನದಿಂದ ಮಾತ್ರ ಮನಃಶಾಂತಿ ಸಿಗುತ್ತದೆ ಎಂದರು. ಸಂಚಾಲಕಿ ಬಿಕೆ ಗೀತಾ ಸ್ವಾಗತಿಸಿ ಶಿವ ಸಂದೇಶ ನೀಡಿದ್ರು. ನಾರಾಯಣ್ ವೀಜನ್ನು ವಂದಿಸಿದ್ರು. ಜಯಶ್ರೀ ನಿರ್ವಾಣೇಶ್ವರ ನಿರ್ವಹಿಸಿದ್ರು. ಪ್ರಥಮವಾಗಿ ಇಲ್ಲಿ ಭೇಟಿ ನೀಡುತ್ತಿದ್ದೇನೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ, ಒಂದು ಸುಂದರವಾದ ಕಾರ್ಯಕ್ರಮ, ಇಲ್ಲಿ ನನಗೆ ಉಪಸ್ಥಿತರು ನಿಮ್ಮ ಸಂಚಾಲಕರು ಮತ್ತು ನಿಮ್ಮ ಆಡಳಿತ ಮಂಡಳಿಗೆ ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅದೇ ರೀತಿ ನನ್ನ ಶುಭೇಚ್ಛೆಯನ್ನು ಕಾಣದಂಥ ಬಿಕೆ ಗೀತಾವೀಶ ನನ್ನ ಕಾರವಾರ ತಾಲೂಕಾ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ 21ರಂದು ಶನಿವಾರ ಕಾರವಾರ ನಗರದ ಬಾಡಾದ ಶಿವಾಜಿ ಶಿಕ್ಷಣ ಸಂಸ್ಥೆಯ ಶಂಕರಬಾಬಿ ಸಾವಂತ ಸಭಾಭವನದಲ್ಲಿ ನಡೆಯಲಿದೆ ಎಂದು ಕಸಾಪ ತಾಲೂಕಾಧ್ಯಕ್ಷ ರಾಮನಾಯ್ಕ್ ತಿಳಿಸಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಶಾಸಕ ಸತೀಶ್ ಸೈಲ್, ಅಧ್ಯಕ್ಷರಾಗಿ ತಹಶೀಲ್ದಾರ್ ನಿಶ್ಚಲ್ ನರೋನಾ, ಉಪಾಧ್ಯಕ್ಷರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮೇಶ್ ಎನ್ ನಾಯ್ಕ್, ಕಾರ್ಯಾಧ್ಯಕ್ಷರಾಗಿ ಮಾಧವ್ ಬಿ ನಾಯಕ್ ಆಯ್ಕೆಯಾಗಿದ್ದಾರೆ. ಸಮ್ಮೇಳನಾಧ್ಯಕ್ಷರಾಗಿ ಬುಡಕಟ್ಟು ಸಮುದಾಯದ ಖ್ಯಾತ ಸಾಹಿತಿ, ರಂಗಭೂಮಿ ಹಾಗೂ ಯಕ್ಷಗಾನ ಕಲಾವಿದರಾದ ಜಿಡಿ ಗೋವಿಂದ ಕುಮಾರ್ ಆಯ್ಕೆಯಾಗಿದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನ ತಹಶೀಲ್ದಾರ್ ನಿಶ್ಚಲ್ ನರೋನಾ ನೆರವೇರಿಸಲಿದ್ದಾರೆ. ಪರಿಷತ್ತಿನ ಧ್ವಜಾರೋಹಣವನ್ನ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹಾಗೂ ನಾಡ ಧ್ವಜಾರೋಹಣವನ್ನ ತಾಲೂಕಾಧ್ಯಕ್ಷ ರಾಮ ಎನ್ ನಾಯ್ಕ್ ನೆರವೇರಿಸಲಿದ್ದಾರೆ. ನಂತರ 8:45ಕ್ಕೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯಲಿದ್ದು, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮೇಶ್ ಎನ್ ನಾಯ್ಕ್ ಚಾಲನೆ ನೀಡಲಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಹಾಗೂ ಹಿರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಸತೀಶ್ ಸೈಲ್, ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎನ್, ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ, ಡಿಡಿಪಿಐ ಲತಾ ನಾಯಕ್, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಸಮ್ಮೇಳನಾಧ್ಯಕ್ಷರ ನುಡಿಯನ್ನ ಜಿಡಿ ಗೋವಿಂದ ಕುಮಾರ್ ನೀಡಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಹಿರಿಯ ಕಲಾವಿದ ಡಾಕ್ಟರ್ ಆರ್ಜಿ ಗುಂದಿ ಅಧ್ಯಕ್ಷತೆಯಲ್ಲಿ ರಂಗಭೂಮಿ ಮತ್ತು ಕಾರವಾರ ವಿಷಯದ ವಿಚಾರಗೋಷ್ಠಿ ನಡೆಯಲಿದ್ದು, ರಂಗಕಲೆಯ ಕೊಡುಗೆ ಕುರಿತು ಶಿವಾನಂದ್ ತಾಂಡೇಲ್ ಮತ್ತು ರಂಗ ಸಾಹಿತ್ಯದ ಕುರಿತು ಹೇಮಲತಾ ಮಾತನಾಡಲಿದ್ದಾರೆ. ಸಂಜೆ 4:30ಕ್ಕೆ
ಕಸಪ ಅಧ್ಯಕ್ಷ ಬಿಎನ್ ವಾಸರೆ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಪೌರಾಯುಕ್ತ ಜಗದೀಶ್ ಹುಲಗೆಜ್ಜೆ ಸಮಾರೋಪ ನುಡಿಯಲಿದ್ದು, ಸಮ್ಮೇಳನಾಧ್ಯಕ್ಷ ಜಿಡಿ ಗೋವಿಂದ ಕುಮಾರ್ ಮಾತನಾಡಲಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನ ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕಾರವಾರ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಗಳಾದ ಬಾಬು ಶೇಖರ್ ಅವರು ತಮ್ಮನ್ನೆಲ್ಲ ಸ್ವಾಗತಿಸಿದ್ದಾರೆ. ಅವರ ಸ್ವಾಗತಕ್ಕೆ ನಾನು ಕೂಡ ಧ್ವನಿಗೂಡಿಸ್ತಾ ತಮ್ಮನ್ನು ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮತ್ತು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ಫೆಬ್ರವರಿ 21 ಶನಿವಾರ ಕಾರವಾರ ತಾಲೂಕಾ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಸಮ್ಮೇಳನಕ್ಕೆ ಒಂದು ಸ್ವಾಗತ ಸಮಿತಿ ಅಂತ ಇರ್ತದೆ, ತಮಗೆಲ್ಲ ಗೊತ್ತು. ಸ್ವಾಗತ ಸಮಿತಿಯ ಅಧ್ಯಕ್ಷರು ನಮ್ಮ ಶಾಸಕರು. ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಧವ್ ನಾಯಕ್ ಮಾತನಾಡಿ, ಗಡಿ ಭಾಗ ಪ್ರದೇಶವಾಗಿರುವುದರಿಂದ ಭಾಷಾ ವಿವಾದ ಸವಾಲು ಇದ್ರೂ ಎಲ್ಲರೂ ಒಂದೇ ಭಾವನೆಯಿಂದ ಸಮ್ಮೇಳನ ಯಶಸ್ವಿಗೊಳಿಸಲು ಕೈಜೋಡಿಸಿದ್ದೇವೆ. ಮಿತ್ರ ಸಮಾಜದಿಂದ ಬಾಡದ ಶಿವಾಜಿ ಶಿಕ್ಷಣ ಸಂಸ್ಥೆಯವರೆಗೆ ಮೆರವಣಿಗೆ ನಡೆಯಲಿದ್ದು 500 ಮೀಟರ್ ಉದ್ದದ ಕನ್ನಡ ಧ್ವಜವನ್ನ ಮೆರವಣಿಗೆಯಲ್ಲಿ ಪ್ರದರ್ಶಿಸಲು ನಿರ್ಧರಿಸಲಾಗಿದೆ. ಕನ್ನಡಾಂಬೆಯ ರಥವು ಸಂಚರಿಸಲಿದ್ದು ಎಲ್ಲ ಇಲಾಖೆಗಳು ಸಹಕರಿಸಬೇಕೆಂದು ಮನವಿ ಮಾಡಿದ್ರು. ರಥ ಇರ್ತದೆ, ಕನ್ನಡಾಂಬೆ ಇರ್ತದೆ, ಹಾಗೆ ಶಾಸಕರು ಸಹಿತ, ಹಾಲಿ ಶಾಸಕರು, ಮಾಜಿ ಶಾಸಕರು, ನಾವು ಇವ್ರ ಹೆಸರು ತಗೊಳ್ಳೋದಲ್ಲೇ ಎಲ್ಲವರು, ನಗರಸಭೆಯ ಈಗೆಲ್ಲ ಮಾಜಿನೇ ಆಗಿದ್ದಾರೆ, ಮಾಜಿ ಜನಪ್ರತಿನಿಧಿಗಳು, ಎಲ್ಲ ಪಂಚಾಯಿತಿಯ ಮೆಂಬರ್ಗಳು ಎಲ್ಲವರು ಇದು ತಮ್ಮ ಕಾರ್ಯಕ್ರಮ, ತಮ್ಮ ಹಬ್ಬ ಅಂತ ಹೇಳಿ ಇವತ್ತು ನಮ್ಮ 21ನೇ ತಾರೀಕಿಗೆ 9 ಗಂಟೆಗೆ ಬಂದು ಸೇರಬೇಕು ಅಂಥೇಳಿ ಕಳಕಳಿಯಿಂದ ನಾನು ಕೇಳ್ಕೊಳ್ತೇನೆ. ತಮ್ಮ ಸಹಕಾರ ಮುಖ್ಯ. ಬೆಳಿಗ್ಗೆ ನಾವು ಇಲ್ಲಿಂದ ಮೆರವಣಿಗೆ ಹೋದ್ಮೇಲೆ ಅಲ್ಲಿ ಹೋಗಿ ಮುಟ್ಟಿದ ಕೂಡಲೇ ಚಹಾ ನಾಷ್ಟದ ವ್ಯವಸ್ಥೆ ನಮ್ಮ ಒಂದು ಸಂಘಟನೆಯಿಂದ ಮಾಡಲಾಗಿರ್ತದೆ. ಆಮೇಲೆ ಮಧ್ಯಾಹ್ನದ ಉಪಹಾರ ಊಟ. ಸುದ್ದಿಗೋಷ್ಠಿಯಲ್ಲಿ ಕಸಪ ಕಾರವಾರ ಘಟಕದ ಬಾಬು ಶೇಖ್, ಶಿವಾನಂದ್ ತಾಂಡೇಲ್, ಜಿಡಿ ಮನೋಜೆ, ಖೈರುನಿಸಾ ಶೇಖ್, ರಮೇಶ್ ಗುನಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ನಾಗೇಶ್ ಅನ್ವೇಕರ್ ಅವರು ವಹಿಸ್ಕೊಳ್ತಾರೆ. ಇವರು ಬಹುಭಾಷಾ ಕವಿ ಹಾಗೂ ಸಾಹಿತಿಯೂ ಕೂಡ ಆಗಿದ್ದಾರೆ. ಅದರ ಜೊತೆಗೆ ಹಲವಾರು ಉದಯೋನ್ಮುಖ ಹಾಗೂ ಪಳಗಿದ ಕವಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಟ್ಟಿನಲ್ಲಿ ನಮ್ಮ 9ನೆಯ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಿಂದ ನಡಿಬೇಕು ಅನ್ನುವಂಥ ಆಶಯ ಇದೆ. ಅದಕ್ಕೆ ಬೇಕಾದಂಥ ಪೂರಕ ತಯಾರಿಗಳನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಕಾಲೇಜುಗಳು, ಶಾಲೆಗಳನ್ನು ನಾವು ಮುಟ್ಟುವಂತಿಲ್ಲ. ಈಗ ಸರ್ಕಾರದ ಆದೇಶದ ಮುಖಾಂತರ ಶಾಲಾ ಮಕ್ಕಳನ್ನು ಇದಕ್ಕೆ ಸೇರಿಸಿಕೊಳ್ಳುವಂತಿಲ್ಲ. ಡಿಗ್ರಿ ಕಾಲೇಜು, BEd ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಹಾಗೂ ಸಾಹಿತ್ಯ ಸಮಕಾಲೀನ ಇತಿಹಾಸವನ್ನು ತೋರಿಸುತ್ತದೆ. ಪಂಪ, ರನ್ನ ಮೊದಲಾದವರ ಸಾಹಿತ್ಯ ಪ್ರವೇಶಿಸಿದ್ರೆ ಆ ಕಾಲದ ರಾಜಕೀಯ, ಸಾಹಿತ್ಯಿಕ, ಸಾಂಸ್ಕೃತಿಕ, ಜನಜೀವನದ ಇತಿಹಾಸವನ್ನು ಅರಿಯಬಹುದು. ಆಧುನಿಕ ಸಾಹಿತ್ಯ ಸಮಾಜಮುಖಿಯಾಗಿ ಹರಿದಿದೆ ಎಂದು ಸಾಹಿತಿ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲೆ ಹೇಳಿದರು. ಹೊನ್ನವರ ತಾಲೂಕಿನ ಅರೆಅಂಗಡಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಶನಿವಾರ ನಡೆದ ತಾಲೂಕಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜಕೀಯ, ಸಾಮಾಜಿಕ, ಆಡಳಿತಾತ್ಮಕ ಬೆಳವಣಿಗೆ ಮಾರ್ಗದರ್ಶನ ಮಾಡಿ ಒಂದು ದಿಕ್ಕಿಗೆ ಒಯ್ಯುವುದು ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರಗಳು. ಆದರೆ ಇವು ಅನಾಧಾರಕ್ಕೆ ತುತ್ತಾಗಿವೆ. ಸಾಹಿತ್ಯ ಚಟುವಟಿಕೆಗಳಿಗೆ ಒಂದು ಭವನವೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿಲ್ಲ. ಜಿಲ್ಲಾ ಸಾಹಿತ್ಯ ಭವನ ನಿರ್ಮಾಣ ಆಗಬೇಕು ಎಂದರು. ಹೊನ್ನಾವರ ಎಂಬುದು ನಮ್ಮ ಕರ್ನಾಟಕದಲ್ಲಿಯೇ ಅತ್ಯಂತ ಸುಂದರವಾದ, ಪ್ರಾಕೃತಿಕವಾಗಿ ಸಂಪದ್ಭರಿತವಾದ, ನಯನ ಮನೋಹರವಾದ ಒಂದು ತಾಲೂಕು. ನನಗೆ ಹೊನ್ನಾವರವನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿನ ಪ್ರಕೃತಿ, ತುಂಬಿ ಹರಿಯುವ ಶರಾವತಿ ನದಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹೊನ್ನಾವರ ಅಂತನ್ನುವ ಹೆಸರೇ ಬಂದಿರೋದು ಕಾಳು ಮೆಣಸಿನಿಂದ. ಅಂದರೆ ಅದು ಹಿಂದಿನ ಕಾಲದಲ್ಲಿ ವಾಣಿಜ್ಯ ಬೆಳೆಯಾಗಿತ್ತು. ಹೊನ್ನಿನಂತಹ ಒಂದು ವಾಣಿಜ್ಯ ಬೆಳೆ ಕಾಳು ಮೆಣಸು. ಹೀಗಾಗಿ ಹೊನ್ನಾವರಕ್ಕೆ ಹೊನ್ನಿನ ಆವರ. ಶಾಸಕ ದಿನಕರ್ ಶೆಟ್ಟಿ ಪುಸ್ತಕ ಮಳಿಗೆ ಉದ್ಘಾಟಿಸಿ ಮಾತನಾಡಿ,
ಕರ್ನಾಟಕದಲ್ಲಿ ಕನ್ನಡ ಭಾಷಿಕರು ಕನ್ನಡವನ್ನ ಉಳಿಸಿಕೊಳ್ಬೇಕು, ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಬೇಕು. ಹೊನ್ನಾವರದಲ್ಲಿ ಸಾಹಿತ್ಯ ಭವನ ಮಾಡಿಕೊಡುತ್ತೇನೆ ಎಂದರು. ಹೀಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ನಾವು ಕನ್ನಡ ಉಳಿಸದೇ ಇದ್ರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಮಾತ್ರ ಬಹುಶಃ ಕನ್ನಡ ಉಳಿತದೆ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ವಾಸರೆಯವರೇ, ನೀವು ಒಳ್ಳೆಯ ನಿರ್ಧಾರವನ್ನು ಮಾಡಿದರೆ ದಯವಿಟ್ಟು ನೀವು ಮಾತಾಡಿ. ನಿಮಗೆ ಏನು ಸಹಕಾರ ಬೇಕಲ್ಲ, ನೀವು ನನಗೆ ಸಂಪರ್ಕ ಮಾಡಿರಿ. ನೀವು ಸಂಪರ್ಕ ಮಾಡಿದ ನಂತರ ನನ್ನ ಹತ್ರ ಏನು ಶಕ್ತಿ ಇದೆಯಲ್ಲ, ಆ ಶಕ್ತಿಯಿಂದ ನಿಮ್ಗೆ ಏನು ಬೇಕೋ ಅದನ್ನು ತರಿಸ್ಕೊಡುವಂಥದ್ದು. ಯಾಕೆಂದರೆ ನಾನೀಗ ಸರ್ವಾಧ್ಯಕ್ಷತೆ ವಹಿಸಿದ್ದ ಸುರೇಶ್ ನಾಯ್ಕ್ ಮಾತನಾಡಿ, ಲೋಕಹಿತ ಕಾಯುವ ಸಾಹಿತ್ಯ ಕೃತಿಗಳು, ಕಾದಂಬರಿಗಳು, ಕಾವ್ಯ, ನಾಟಕ ಸದಾ ಜೀವಂತವಾಗಿರುತ್ತವೆ. ಕೇವಲ ಮಾನವನಷ್ಟೇ ಅಲ್ಲ, ಸಕಲ ಜೀವಿಗಳ ಬಗ್ಗೆಯೂ ಸಮದೃಷ್ಟಿ, ಸಮಚಿತ್ತ ಸಾಹಿತಿಗೆ ಅವಶ್ಯಕ ಎಂದರು. ಚಿಂತಕನ ಪಾಲಿಕೆ ಸಂಕಲನ, ಸೋಮಾಲಿಗೆ ನಿತ್ಯ ವ್ಯವಕಲನ, ಉತ್ಸಾಹಿಗೆ ಗುಣಾಕಾರದ ಮತ್ತ, ನಿರುತ್ಸಾರಿಯು ಭಾಗಾಕಾರದತ್ತ. ಹೊಸ ಚಿಂತನೆ ಜೀವನದ ಪಯಣದ ದಾರಿಗೆ ನಿತ್ಯೋತ್ಸವ ನೀಡುತ್ತದೆ. ಸಾಹಿತ್ಯ, ಸಾಂಸ್ಕೃತಿಕ, ಧನಾತ್ಮಕ ಚಿಂತನೆ ಮಕ್ಕಳೊಂದಿಗೆ ಬೆರೆತು ಮಗುವಾಗಿ ಕಲಿತು ಅದಮ್ಯ ಆತ್ಮವಿಶ್ವಾಸದಿಂದ ಬೆಳೆದು ಬಣಸಾಳೆ. ಕಸಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ನಾಡ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಆರಂಭದಿಂದಲೂ ಕನ್ನಡದ ಕೆಲಸವನ್ನ ಚಾಚೂ ತಪ್ಪದೆ ಮಾಡುತ್ತಿರುವ ಏಕೈಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು. ಸರ್ಕಾರ ಅನೇಕ ಉತ್ಸವಗಳಿಗೆ ಕೋಟಿ ಕೋಟಿ ಖರ್ಚು ಮಾಡುತ್ತದೆ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಲಕ್ಷ ರೂಪಾಯಿ ಕೊಡಲು ಹಿಂದೇಟು ಹಾಕುತ್ತದೆ. ಹಾಲಿವುಡ್, ಬಾಲಿವುಡ್ ಕಲಾವಿದರನ್ನ ಕರೆಸಿ 50-60 ಲಕ್ಷ ಕೊಡುತ್ತಾರೆ. ಇಲ್ಲಿಯ ಕಲಾವಿದರಿಗೆ 200 ಕೊಡಲು ಆಗ್ತಿಲ್ಲ ಎಂದರು. ಕರವೇ ಲೋಕಾಧ್ಯಕ್ಷ ಮಂಜುನಾಥ್ ಗೌಡ, ಜಿಲ್ಲಾ ಕಸಪ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಮಾತನಾಡಿದ್ರು. ಸುಮುಖಾನಂದ ಜಲವಳ್ಳಿ, ರಾಮಗೊಂಡ 9ನೇ ತರಗತಿಯ ವಿದ್ಯಾರ್ಥಿ ನಿಶಾಂತ್ ನಾಯ್ಕ್ ಅವರ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಪ್ರಶಾಂತ್ ಹೆಗಡೆ ಮೂಡಲ್ಮನೆ ಪುಸ್ತಕ ಪರಿಚಯಿಸಿದ್ರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಗ್ಯಾರಂಟಿ ಯೋಜನೆಯ ತಾಲೂಕಾಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಮಾತನಾಡಿದ್ರು. ವೇದಿಕೆಯಲ್ಲಿ ಕಸಪ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್, ವಿಎಸ್ಎಸ್ ಅಧ್ಯಕ್ಷ ಸುರೇಶ್ ಶೆಟ್ಟಿ, ನಿವೃತ್ತ ಮುಖ್ಯ ಯೋಜನಾಧಿಕಾರಿ ವಿನೋದ್ ಅಣ್ವೇಕರ್, ಕಾರ್ಯನಿರತ ಪತ್ರಕರ್ತ ಸಂಘದ ತಾಲೂಕಾಧ್ಯಕ್ಷ ವಿನಾಯಕ್ ಮೇಸ್ತಾ ಮತ್ತಿತರರು ಉಪಸ್ಥಿತರಿದ್ದರು. ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ರು. ಎಸ್ಎಸ್ಕೆಪಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡಿದ್ರು. ಸಮ್ಮೇಳನಾಧ್ಯಕ್ಷರನ್ನ ಮೆರವಣಿಗೆ ಮೂಲಕ ಕರೆತರಲಾಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ್ ಹೆಗಡೆ ಕಡತೋಕ ಮೆರವಣಿಗೆಗೆ ಚಾಲನೆ ನೀಡಿದ್ರು. ವಿವಿಧ ಗೋಷ್ಠಿಗಳು ಸಮ್ಮೇಳನಾಧ್ಯಕ್ಷರ ಜೊತೆ ಸಂವಾದ ನಡೆದವು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್
ಟ್ಯೂಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.